Hello friends, once again welcome back to my channel. Today we are going to solve the worksheet from the class 4 mathematics. It's from the transition period activities. Friends, ಇದನ್ನು ನಾವು 4ನೇ ತರಗತಿಯ ಟ್ರಾನ್ಸಿಷನ್ ಪೀರಿಯಡ್ ಆಕ್ಟಿವಿಟೀಸ್ ಅಲ್ಲಿರುವಂಥ ವರ್ಕ್ಶೀಟ್ಗಳನ್ನು ಸಾಲ್ವ್ ಮಾಡೋಣ. ಸೊ ಬನ್ನಿ, ರೀಡ್ ದ ನಂಬರ್ಸ್ ವಿಚ್ ಇಸ್ ಇನ್ ದ ಪೇಜ್ ನಂಬರ್ 13. 13ರಲ್ಲಿರುವಂತಹ ವರ್ಕ್ಶೀಟ್ನಲ್ಲಿರುವಂತಹ ಒಂದು ಕ್ವಶನ್ಸ್ಗಳನ್ನು ನೋಡೋಣ. ಫಸ್ಟ್ ಡಿಜಿಟ್ 2 ಎಕ್ಸಾಂಪಲ್ 7, 9, 2 digit 23, 58, 79, then 3 digit 123, 123 ಅಂತಲೂ ಬರಿಬಹುದು, 123 ಓಕೆ. ದೆನ್ 456, 456, 789, 902 ಓಕೆ. 4 digit 5 ಎಕ್ಸಾಂಪಲ್ಸ್ ಇದೆ. 1024, 2356, 4087, yes 4087, 5678, 8901 ಓಕೆ. ಬಿಫೋರ್ ಆ್ಯಂಡ್ ಆಫ್ಟರ್ ಮುಂದಿನ ಹಿಂದಿನ ಸಂಖ್ಯೆಗಳನ್ನು ಕೊಟ್ಟಿದ್ದೀವಿ. ಸೊ ಯು ಕ್ಯಾನ್ ಸಿ ದರ್. ಅದಾದಮೇಲೆ ಕಂಪೇರ್ ದ ನಂಬರ್ಸ್ ಇದೆ. ಓಕೆ, ಇಲ್ಲಿ ಹೇಳ್ಕೊಡ್ಬೇಕಾಗತ್ತೆ ನಾವು ಮಕ್ಕಳಿಗೆ ಯಾವ ರೀತಿಯಾಗಿ ಅಂತ ಅಂದರೆ, ಯು ಹ್ಯಾವ್ ಟು ಟೆಲ್ 2356 ಈಸ್ ಲೆಸ್ ದ್ಯಾನ್ 2365. ಓಕೆ, 4785 is equal to 4789. Okay. 3567 is less than 3657. 7890 is greater than 6789. 1000 is greater than 999. Okay, fine. Next, place value for the 4 digit ನಂಬರ್ಸ್ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ನೋಡ್ಬೋದು, ದ ಫಸ್ಟ್ ಒನ್ ದೇ ಹ್ಯಾವ್ ಮೇಡ್ ಮಿಸ್ಟೇಕ್, ದಟ್ ಈಸ್ ಹಿಯರ್ ಇಲ್ಲಿ ಎಕ್ಸಾಂಪಲಲ್ಲಿ ಏನು ಕೊಟ್ಟಿದ್ದಾರೆ, 1000 ಕೊಟ್ಟಿದ್ದಾರೆ, 1 ಬಾಕ್ಸ್ ಕೊಟ್ಟಿದ್ದಾರೆ. ದೆನ್ 300 ಕೊಟ್ಟಿದ್ದಾರೆ, 100 3 ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಸ್ವಲ್ಪ ರಾಂಗ್ ಇರೋದನ್ನು ಸ್ಟ್ರೈಕ್ಔಟ್ ಮಾಡಿ 3 ಅಂತ ಮಾಡಿ. ಓಕೆ, ನೆಕ್ಸ್ಟ್ 30 ಕೊಟ್ಟಿದ್ದಾರೆ, 10, 20, 30. ಸೊ 3 10s ಇದೆ. ದೆನ್ 4 1s ಇದೆ. ಸೊ ಕಂಪ್ಲೀಟ್ ಯಾವ ರೀತಿ ಆಗುತ್ತೆ, 1334 ಆಗುತ್ತೆ. ಸೊ ಯು ಹ್ಯಾವ್ ಟು ರೈಟ್ ಹಿಯರ್. ಓಕೆ ಫೈನ್. ನೆಕ್ಸ್ಟು ಸ್ವಲ್ಪ ಝೂಮ್ ಮಾಡ್ತೀನಿ, ನೀವು ನೋಡ್ಕೊಳ್ಳಿ ಅದನ್ನು. ಸೊ ಐ ಥಿಂಕ್ ನೋ ನೀಡ್ ಟು ಎಕ್ಸ್ಪ್ಲೇನ್ ದಿಸ್ ಒನ್. ಸೊ ಎಷ್ಟು ಸಾವಿರಗಳಿದ್ದಾವೆ, ಎಷ್ಟು ನೂರುಗಳಿದೆ ಅಂತ ಹೇಳಿಬಿಟ್ಟು ನೋಡಿಬಿಟ್ಟು ಆ ಬಾಕ್ಸಲ್ಲಿ ಹಾಕಿಬಿಟ್ರೆ ಆಯಿತು, ಅಷ್ಟೇ ಇರೋದು ಇಲ್ಲಿ. ಸೊ ಇಲ್ಲಿ ರಿಮೆಂಬರ್ ಅನ್ನೋದನ್ನು ಕೊಟ್ಟಿದ್ದಾನೆ. ಬಾಕ್ಸ್ ಅಂದರೆ 1000, ಈ ಬಾಕ್ಸ್ ಅಂದರೆ 100, ಇದಿದ್ರೆ 10, ಇದಿದ್ರೆ 1s. ನಾವು ಆಲ್ರೆಡಿ GK ಕಿಟ್ಟಲ್ಲಿ ನೋಡಿದ್ದೀವಿ. ಸೊ ನೆಕ್ಸ್ಟ್ ಡೇ 4 ಆ್ಯಕ್ಟಿವಿಟಿ ನಂಬರ್ 4, ಸಂಖ್ಯೆಗಳ ಮೇಲಿನ ಚಟುವಟಿಕೆಗಳು. ಮ್ಯಾಚ್ ದ ಫಾಲೋವಿಂಗ್, ವೆರಿ ಈಸಿ. 8, 6, 12, 46, 79, 132 ಇಲ್ಲಿ ಕೊಟ್ಟಿದ್ದಾರೆ. ನಂಬರ್ಸಲ್ಲಿ ನೇಮ್ಸಲ್ಲಿ ಕೊಟ್ಟಿದ್ದಾರೆ, ಮ್ಯಾಚ್ ಮಾಡಬೇಕು. ಓಕೆ, ಇಲ್ಲೂ ಅಷ್ಟೇ ಇದನ್ನು ಅದರ ಒಂದು ಪ್ಲೇಸಲ್ಲಿ ಇಡಬೇಕು. 79, 45, 199, 765, 809, 560. ಕೊಟ್ಟಿರುವ ಪಟ್ಟಿಯಲ್ಲಿ ಅತಿ ದೊಡ್ಡ ಸಂಖ್ಯೆಗೆ ವೃತ್ತ ಹಾಕಿ ಸರ್ಕಲ್ ದ ಬಿಗ್ಗೆಸ್ಟ್ ನಂಬರ್ ಇನ್ ದ ಗಿವನ್ ಬಿಲೋ. ಸೊ ಈ ಒಂದು ಲೈನಲ್ಲಿ ಯಾವುದು ಬಿಗ್ಗೆಸ್ಟ್ ಇದೆಯಲ್ವಾ, ದೊಡ್ಡದಿದೆಯಲ್ವಾ, ಆ ಸಂಖ್ಯೆಗೆ ವೃತ್ತ ಹಾಕಿ. 86, 75, 765, 853. ಓಕೆ ಫೈನ್. ನೆಕ್ಸ್ಟ್ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ. 748, 467, 385, 859. ರೈಟ್ ಇನ್ ದ ಕಂಪ್ಲೀಟ್ ಫಾರ್ಮ್, ಸಂಕ್ಷಿಪ್ತ ರೂಪದಲ್ಲಿ. 748, 878, 666. ಇಲ್ಲಿ ಜಂಬಲ್ಡ್ ಆಗಿದೆ 700. ಸೊ ಬಿಗ್ಗೆಸ್ಟ್ ಪ್ಲೇಸಿಂದ ತೊಗೊಬೇಕು. 789. ಓಕೆ, ರೈಟ್ ದ ಬಿಫೋರ್ ಆಫ್ಟರ್ ಇದೆ, ಮುಂದಿನ ಮತ್ತು ಹಿಂದಿನ ನಂಬರ್ಸ್ಗಳು. ಓಕೆ, ನೆಕ್ಸ್ಟ್ ಇಲ್ಲಿ ಎಕ್ಸ್ಪ್ಯಾಂಡೆಡ್, ರೈಟ್ ಇನ್ ದ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಇದೆ. ಅಲ್ಲಿ ನಾವು ಕಾಂಪ್ಯಾಕ್ಟ್ ಫಾರ್ಮ್ ನೋಡಿದ್ವಿ, ಇಲ್ಲಿ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಇದೆ. 700, ಎಷ್ಟು 100s ಇದೆ 700, ಎಷ್ಟು 10s ಇದೆ 80, ಎಷ್ಟು 1s ಇದೆ 7. ಸೊ ಅದನ್ನು ನಾವು ಸಪ್ರೇಟ್ ಮಾಡಿ ಬರೆದಿದ್ದಾರೆ. 894, 345, 879. ಓಕೆ, ಆಫ್ಟರ್ ದಟ್ ಕಂಪ್ಯಾರಿಸನ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಓಕೆ ಫೈನ್. ಹಿಯರ್ ಆ್ಯಡ್ ದ ಫಾಲೋವಿಂಗ್, ಅಡಿಷನ್ ಕೊಟ್ಟಿದ್ದಾನೆ 3 digit ನಂಬರನ್ನು. ಓಕೆ ಫೈನ್. ನೆಕ್ಸ್ಟ್
ಯೂಸಸ್ ಆಫ್ ದ ಮನಿ ಇನ್ ದ ಡೈಲಿ ಲೈಫ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಹಣದ ಒಂದು ಬಳಕೆ ಯಾವ ರೀತಿಯಾಗಿ ನಿತ್ಯ ಜೀವನದಲ್ಲಿ ಬಳಸ್ತಾರೆ ದೈನಂದಿನ ವ್ಯವಹಾರದಲ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆ್ಯಡ್ ದ ಮನಿ ಅಮೌಂಟ್ಸ್, ಕ್ಲೀನಾಗಿ ಅಡಿಷನನ್ನು ಒಂದ್ರ ಕೆಳಗಡೆ ಒಂದುಗಳನ್ನು ಬರೆದು ಬಿಟ್ಟು ಆ್ಯಡ್ ಮಾಡಿ ಇಡಬೇಕು. ಸೊ ಇಲ್ಲಿ ಫೈಂಡ್ ದ ಬ್ಯಾಲೆನ್ಸ್ ಅಮೌಂಟ್, ಬ್ಯಾಲೆನ್ಸ್ ಇಸ್ ನಥಿಂಗ್ ಬಟ್ ಸಬ್ಸ್ಟ್ರಾಕ್ಷನ್, ಕಳೆಯೋದು ಅಂತ ಹೇಳಿಬಿಟ್ಟು ವ್ಯವಕಲನ. ಮ್ಯಾಚ್ ದ ಐಟಮ್ಸ್ ವಿತ್ ದ ಪ್ರೈಸಸ್, ಇಲ್ಲಿ ಪೆನ್ಸಿಲ್ಲು ಕಡಿಮೆ ಇರುತ್ತೆ 10 ರೂಪಾಯಿ, ಸ್ಕೂಲ್ ಬ್ಯಾಗ್ ಜಾಸ್ತಿ ಇರುತ್ತೆ 650, ಶೂಸ್ 450, ವಾಟರ್ ಬಾಟಲ್ 120. ಓಕೆ, ಮ್ಯಾಚ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ವರ್ಡ್ ಪ್ರಾಬ್ಲಮ್ ಇದೆ. ರವಿ ಬಾಟ್ ಅ ಬ್ಯಾಗ್ ಫಾರ್ ₹450 ಆ್ಯಂಡ್ ಶೂಸ್ ಫಾರ್ ₹650. ಹೌ ಮಚ್ ಡಿಡ್ ಹಿ ಸ್ಪೆಂಡ್? ಇಲ್ಲಿ ಆನ್ಸರನ್ನು ನಾವು ಬರೆದಿದ್ದೀವಿ. ಆನ್ಸರ್ ಸೊಲ್ಯೂಷನ್, ಪ್ರೈಸ್ ಆಫ್ ದ ಬ್ಯಾಗ್ ಇಸ್ ಈಕ್ವಲ್ ಟು ₹450, ಪ್ರೈಸ್ ಆಫ್ ದ ಶೂಸ್ ₹650, ಟೋಟಲ್ ಅಮೌಂಟ್ ಹೀ ಸ್ಪೆಂಡ್, ಹೌ ಮಚ್ ಹೀ ಸ್ಪೆಂಡ್ ಅಂತ ಕೊಡಿದರೆ ಟೋಟಲ್ ಅಮೌಂಟ್ ಹೀ ಸ್ಪೆಂಡ್ ಅಂತ ಆದರೆ ಅಡಿಷನ್ ಮಾಡಬೇಕು. ಸೊ ₹1100 ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ಸುಮಾ ಹ್ಯಾಡ್ ₹2000, ಹೀ ಸ್ಪೆಂಡ್ ₹875, ಹೌ ಮಚ್ ಮನಿ ಈಸ್ ಲೆಫ್ಟ್? ಸುಮಾನ ಬಳಿ ₹2000 ಇತ್ತಂತೆ, ಇಷ್ಟನ್ನು ಖರ್ಚು ಮಾಡಿದ್ಲಂತೆ, ಎಷ್ಟು ಉಳೀತು ಅಂತ ಹೇಳಿ ವ್ಯವಕಲನ ಅಲ್ವಾ. ದ ಅಮೌಂಟ್ ಸುಮಾ ಹ್ಯಾಡ್ ₹200, ದ ಅಮೌಂಟ್ ಶೀ ಸ್ಪೆಂಟ್, ಖರ್ಚು ಮಾಡಿದ ಹಣ 875, ಟೋಟಲ್ ಅಮೌಂಟ್ ಲೆಫ್ಟ್ ವಿತ್ ಹರ್, ಅವಳ ಹತ್ರ ಉಳಿದಿರುವಂಥ ಹಣ. ಸೊ ನಾನಿಲ್ಲಿ ಲೆಸ್ ಮಾಡಿದ್ದೀನಿ. 10ರಲ್ಲಿ 5 ಹೋದರೆ 5, 9ರಲ್ಲಿ 7 ಹೋದರೆ 2, ಮತ್ತು 9ರಲ್ಲಿ 8 ಹೋದರೆ 1 ರಿಮೈನಿಂಗ್ ₹1125 ಶೀ ಲೆಫ್ಟ್ ವಿತ್ ಹರ್. ಓಕೆ, ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 2 ಕೊಟ್ಟಿದ್ದಾರೆ. ಸೊ ಕಲರ್ ದ ಬಿಗ್ಗೆಸ್ಟ್ ಅಮೌಂಟ್, ಇದನ್ನು ಕಲರ್ ಮಾಡಬೇಕಂತೆ. ಸೊ ಕಲರ್ ಮಾಡೋಕ್ಕೆ ಹೇಳಿ ಬಾಕ್ಸ್ ಹಾಕಿ. ನೆಕ್ಸ್ಟ್ ಸರ್ಕಲ್ ದ ಸ್ಮಾಲೆಸ್ಟ್ ನಂಬರ್, ಇದರೊಳಗಡೆ ಸ್ಮಾಲೆಸ್ಟ್ ನಂಬರ್. ಕೌಂಟ್ ಆ್ಯಂಡ್ ರೈಟ್ ದ ಟೋಟಲ್ 10, 20, 25, 26, 27, 128, 20, 20, 40, 50 ಆ್ಯಡ್ ಮಾಡಿದ್ರೆ 90. ಕಂಪ್ಲೀಟ್ ದ ಬಿಲ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಐ ಡೋಂಟ್ ನೋ ಹೌ ಟು ಡೂ ದಿಸ್, ಸೊ ದಟ್ಸ್ ವೈ ನಾನು ಹಾಗೆ ಬಿಟ್ಟಿದ್ದೀನಿ. ಓಕೆ ಫೈನ್. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್, ಯೂಸ್ ಆಫ್ ದ ಮನಿ ಇನ್ ದ ಡೈಲಿ. ಓಕೆ, ಇಲ್ಲೊಂದು ಕೆಲವೊಂದು ಇದನ್ನು ಕೊಟ್ಟಿದ್ದಾರೆ. ಸೊ ದೋಸೆ ಮತ್ತು ಜ್ಯೂಸು, ಇದು ಇಡ್ಲಿ ಇರಬೇಕು, ಇಡಿಟ್ ಅಂತ ಕೊಟ್ಟಿದ್ದಾರೆ, ಆ್ಯಕ್ಚುಲಿ ಇಡ್ಲಿ ಇದು. ಸೊ 20, 50, 25 ಪ್ರೈಸಸ್ ಕೊಟ್ಟಿದ್ದಾರೆ. ಹೌ ಮಚ್ ದೋಸಾ ಆ್ಯಂಡ್ ಜ್ಯೂಸ್. ನಿತ್ಯ ಜೀವನದಲ್ಲಿ ಮಗು ಹೊರಗಡೆ ಹೋದಾಗ ಯೂಸ್ ಆಫ್ ಮನಿ ಇನ್ ಡೈಲಿ, ದೈನಂದಿನದಲ್ಲಿ ಅವನು ಹೋಟ್ಲಲ್ಲಿಗೆ ಹೋದಾಗ ಇದಕ್ಕೆ ಇಷ್ಟ ಆಯಿತು ಅಂದರೆ ನಾನು ಎಷ್ಟು ಕೊಡಬೇಕು ಅನ್ನೋದನ್ನು ಅವನು ಬಾಯ್ದೆರೆಯ ಲೆಕ್ಕಗಳಿವೆಲ್ಲ. ಓಕೆ ಫೈನ್. ನೆಕ್ಸ್ಟ್ ವರ್ಕ್ಶೀಟ್ ಟಾಸ್ಕ್ 2. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಆಕಾರಗಳು ಮತ್ತು ಸಮಮಿತಿಗೆ. ಓಕೆ ಫೈನ್. ಇದು ಹಾಫ್ ಕೊಟ್ಟಿದ್ದಾರೆ, ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಹೇಳಿ. ಸಮಮಿತಿಯ ಒಂದು ಇದನ್ನು ತೋರಿಸುತ್ತೆ, ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಹೇಳಿ. ಸೊ ಇದನ್ನು ಸಹ ಕಂಪ್ಲೀಟ್ ಮಾಡೋಕ್ಕೆ ಹೇಳಿ. ಈ ಕೆಳಗಿನ ನೀಡುವ ಆಕೃತಿಗಳಿಗೆ ಸಮಮಿತಿ ರೇಖೆ. ಸಮಮಿತಿ ಅಂತಂದರೆ ಒಂದು ಚಿತ್ರವನ್ನು ಕರೆಕ್ಟಾಗಿ ಸಮಭಾಗಗಳಾಗಿ ಮಾಡಬೇಕು. ಈ ರೀತಿಯಾಗಿ ನಾವು ಅಡ್ಡ ಸಮಮಿತಿ ಮಾಡಬಹುದು. ಇಲ್ಲಿ ಅಡ್ಡ ಲಂಬ. ಓಕೆ, ಲಂಬ ಸಮಮಿತಿ ಆಗುತ್ತೆ. ಈ ರೀತಿ ಮಾಡಿದ್ರೂ ಸಹ ಅದು ಹಾಫ್ ಕರೆಕ್ಟ್ ಆಗುತ್ತೆ. ಈ ರೀತಿ ಎರಡೆರಡು ಸಮಮಿತಿ ಅಕ್ಷ ಇದ್ದಾವೆ. ಸೊ ಇಲ್ಲಿಯೂ ನೀವು ನೋಡಬಹುದು. ಸೊ ಕ್ಲೀನಾಗಿ ಮಾಡೋಕ್ಕೆ ಹೇಳಿ. ನೆಕ್ಸ್ಟ್ ಕೊಟ್ಟಿರುವ ಚಿತ್ರವನ್ನು ಪೂರ್ಣಗೊಳಿಸಿರಿ ಮತ್ತು ಬಣ್ಣವನ್ನು, ಒಂದು ಚಿತ್ರ ಕೊಟ್ಟಿದ್ದಾರೆ. ಸೇಮ್ ಇಲ್ಲಿ ಯಾವ ರೀತಿಯಾಗಿ ಬಿಡಿಸಿದಾರೋ ಸೇಮ್ ಅದರ ಹಾಫನ್ನು ಖಾಲಿ ಬಿಟ್ಟಿದ್ದಾರೆ. ಹಾಫನ್ನು ಕಂಪ್ಲೀಟ್ ಮಾಡೋಕ್ಕೆ ಹೇಳಿ, ಅದಾದಮೇಲೆ ಕಲರ್ ಮಾಡೋಕ್ಕೆ ಹೇಳಿ. ಲೆಟ್ಸ್ ಲರ್ನ್ ಅಂತ ಹೇಳಿದ್ದಾರೆ. ಮೀಟರ್ ಫನ್. ಓಕೆ ಫೈನ್. ಇಲ್ಲೇನು ಕೊಟ್ಟಿದ್ದಾರೆ ವರ್ಕ್ಶೀಟ್. ಲುಕ್ ಅಟ್ ದ ಆಬ್ಜೆಕ್ಟ್, ಟಿಕ್ ದ ಕರೆಕ್ಟ್ ಲೆಂತ್ ಕೇಳಿದ್ದಾರೆ. ಪೆನ್ಸಿಲು ಒಂದು 1/4 ಕ್ವಾರ್ಟರ್ ಮೀಟರ್ ಇರ್ಬೋದು. ನೆಕ್ಸ್ಟ್ ಇರೇಸರ್ ಕ್ವಾರ್ಟರ್ ಮೀಟರ್, ವಾಟರ್ ಹಾಫ್ ಮೀಟರ್, ಡೆಸ್ಕ್ ಫುಲ್ ಮೀಟರ್. ಓಕೆ, ಹಿಯರ್ ಆಲ್ಸೋ ಈ ಒಂದು ಲೈನ್ ಕೊಟ್ಟಿದ್ದಾನೆ. 1 ಮೀಟರ್, ಇದು ಹಾಫ್ ಮೀಟರ್, ಇದು ಕ್ವಾರ್ಟರ್ ಮೀಟರ್. ಓಕೆ, ಇದನ್ನು ಕ್ವಾರ್ಟರ್ ಮೀಟರ್ ಅಂತ ಹೇಳ್ತಾರೆ. ನೆಕ್ಸ್ಟು ಇಲ್ಲಿ ಬುಕ್ಕಿನ ಲೆಂತು ಕ್ವಾರ್ಟರ್ ಮೀಟರ್, ಡೋರಿನ 1 ಮೀಟರ್, ದೆನ್ ಕ್ರಯಾನ್ ಪೆನ್ಸಿಲ್ ಕ್ವಾರ್ಟರ್ ಮೀಟರ್. ಓಕೆ, ಆರ್ಡರ್ ದ ಆಬ್ಜೆಕ್ಟ್ಸ್ ಫ್ರಮ್ ದ ಶಾರ್ಟೆಸ್ಟ್ ಟು ದ ಲಾಂಗೆಸ್ಟ್. ಕ್ರಮಬದ್ಧವಾಗಿ ಜೋಡಿಸ್ಬೇಕಂತೆ. ಶಾರ್ಟೆಸ್ಟ್ ಚಿಕ್ಕದ್ರಿಂದ ದೊಡ್ಡದು. ಓಕೆ, ರೈಟ್ 1 ಫಾರ್ ದ ಶಾರ್ಟೆಸ್ಟ್ ಆ್ಯಂಡ್ 4 ಫಾರ್ ದ ಲಾಂಗೆಸ್ಟ್ ಅಂತ ಕೊಟ್ಟಿದ್ದಾರೆ. ಫಸ್ಟು ಕ್ರಯಾನು ಚಿಕ್ಕದು, ಅದಾದಮೇಲೆ ನೆಕ್ಸ್ಟು ಸ್ಪೂನು, ಆಮೇಲೆ ಬ್ಯಾಗು, ಆಮೇಲೆ ಡೋರ್. ಓಕೆ, ಹಿಯರ್ ಆಲ್ಸೋ ಒಂದು ಚಿತ್ರ ಕೊಟ್ಟಿದ್ದಾನೆ. ಲುಕ್ ಎಟ್ ದ 3 ಲೈನ್ಸ್, ಮೆಷರ್ ವಿತ್ ಯುವರ್ ಹ್ಯಾಂಡ್ ಸ್ಪ್ಯಾನ್ ಅಂತ ಅಂದರೆ ಗೇಣು ಅಂತ ಹೇಳ್ತೀವಲ್ವ ನಾವು, ಇದಕ್ಕೆ ನಾವು ಹ್ಯಾಂಡ್ ಸ್ಪ್ಯಾನ್ ಅಂತ ಹೇಳ್ತೀವಿ. ಸೊ ಅದನ್ನು ಇದು ಮಾಡಿ ಅಂತಂದರೆ, ಸೊ ಇಲ್ಲಿ ಆಲ್ಮೋಸ್ಟ್ ಆಗೋದಿಲ್ಲ, ಆದ್ರೂ ಒಂದು ಚಿಕ್ಕದ್ರಿಂದ ದೊಡ್ಡದು ಒಂದು ಮೆಷರ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ. ಇದು ಕ್ವಾರ್ಟರ್, ಇದು ಹಾಫ್ ಮೀಟರ್, ಇದು 1 ಮೀಟರ್, ಇದು ಲಾಸ್ಟ್ C1. ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ ಕೊಟ್ಟಿದ್ದಾನೆ. ರೈಟ್ ವಿಚ್ ಲೈನ್ ಈಸ್ ದ ಲಾಂಗೆಸ್ಟ್? ಸಿ ಲೈನ್. ಓಕೆ, ಇಲ್ಲಿ ಕಾಣಿಸ್ತಿದೆಯಲ್ವಾ ಲೈನ್ C. ರೈಟ್ ವಿಚ್ ಲೈನ್ ಈಸ್ ದ ಶಾರ್ಟೆಸ್ಟ್? A ಲೈನ್. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. 1/4 meter is less or smaller than 1/2 meter. Yes, 1/2 meter is
ಮೋರ್ ದ್ಯಾನ್ ಅಥವಾ ಬಿಗ್ಗರ್ ದ್ಯಾನ್ 1/, ಮೋರ್ ಅಂತಲೂ ಬರಿಬೋದು, ಬಿಗ್ಗರ್ ಅಂತಲೂ ಬರಿಬೋದು. ಯು ಕ್ಯಾನ್ ರೈಟ್ ಎನಿಥಿಂಗ್. ಬಿಗ್ಗರ್ ದ್ಯಾನ್ 1/4 ಮೀಟರ್. 1 ಮೀಟರ್ ಈಸ್ ಬಿಗ್ಗರ್ ದ್ಯಾನ್ ½ ಮೀಟರ್. ನೆಕ್ಸ್ಟ್ 1/4 ಇಲ್ಲಿ ರೈಟ್ ಸೆಂಟೆನ್ಸ್ ಕರೆಕ್ಟ್ ಆಗಿದ್ದರೆ ರೈಟ್ ಮಾರ್ಕ್ ಹಾಕಿ ಅಂತ. 1/4 ಮೀಟರ್ ಈಸ್ ಬಿಗ್ಗರ್ ದ್ಯಾನ್ ½ ಮೀಟರ್, ರಾಂಗ್. 1/2 ಮೀಟರ್ ಈಸ್ ಬಿಗ್ಗರ್ ದ್ಯಾನ್, ಆರ್ ಹಾಫ್ ಅಂತಲೇ ಹೇಳ್ತೀನಿ. ½ ಮೀಟರ್ ಈಸ್ ಬಿಗ್ಗರ್ ದ್ಯಾನ್ 1 ಮೀಟರ್, ರಾಂಗ್. 1 ಮೀಟರ್ ಈಸ್ ಬಿಗ್ಗರ್ ದ್ಯಾನ್ ಕ್ವಾರ್ಟರ್ ಮೀಟರ್, ರೈಟ್. ಫನ್ ಟಾಸ್ಕ್ ಕೊಟ್ಟಿದ್ದಾನೆ. ಡ್ರಾ ಎನಿ ಒನ್ ಆಬ್ಜೆಕ್ಟ್ ವಿಚ್ ಈಸ್ ಅಬೌಟ್ ½ ಮೀಟರ್ ಲಾಂಗ್. ಯಾವುದಾದ್ರೂ ಒಂದು ಆಬ್ಜೆಕ್ಟನ್ನು ಚಿತ್ರ ಬಿಡಿಸಿ, ಒಂದು ½ ಮೀಟರ್ ಇರಬೇಕು. ಸೊ ಓಕೆ, ಒಂದು ಸ್ಕೇಲ್ ಚಿತ್ರ ಬಿಡಿಸಿ, ಅದರೊಳಗಡೆ ಹಾಫ್ ಚಿತ್ರ, ಒಂದು ಸ್ಕೇಲ್ ನೋಡಿದಿರಲ್ಲ 1 ಮೀಟ್ರ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟನ್ನು ಚಿತ್ರ ಬಿಡಿಸಿ. ಓಕೆ ಫೈನ್. 100 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಮೀಟರ್, ನಮಗೆಲ್ಲರಿಗೂ ಗೊತ್ತಿದೆ, ಅದು ನೆನಪಿರಲಿ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನು ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅರ್ಧಕ್ಕಿಂತ ಕಡಿಮೆ, ಹಾಫ್, ಲೆಸ್ ದ್ಯಾನ್ ಹಾಫ್, ಎರಡರಷ್ಟು ಡಬಲ್, ಅರ್ಧಗಳು ಹಾಫ್ಸ್, ಭಿನ್ನರಾಶಿ ಫ್ರ್ಯಾಕ್ಷನ್. ಓಕೆ, ನೆಕ್ಸ್ಟು ಭಿನ್ನರಾಶಿಯಲ್ಲಿ ಈ ಅರ್ಧವನ್ನು ತೋರಿಸಲು ಒಂದು ಗೆರೆ, ಚಿತ್ರನ ಕರೆಕ್ಟಾಗಿ ಅರ್ಧ ಮಾಡಬೇಕಂತೆ. ಸೊ ಇಲ್ಲಿ ಗೆರೆಯನ್ನು ಹಾಕಿದ್ದೀವಿ. ನೆಕ್ಸ್ಟ್, ಟಿಕ್ ದ ಶೇಪ್ ಬಿಲೋ ದಟ್ ಶೋ 3 ಕ್ವಾರ್ಟರ್ಸ್. ಸೊ ಮುಕ್ಕಾಲು, 3 ಕಾಲು ಭಾಗಗಳನ್ನು, ಅಂದರೆ 4 ಭಾಗದಲ್ಲಿ 3 ಭಾಗ ಬಣ್ಣ ಹಚ್ಚಿದ್ದಾರೆ ಅಂತ ಅಂದರೆ ಇದನ್ನು ನಾವು ಯಾವ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಅಂದರೆ ಈ ರೀತಿ ಅಲ್ವಾ. ಓಕೆ, 3/4. ಇದನ್ನು ನಾವು ಇಲ್ಲೂ ಅಷ್ಟೇ, ಇದೂ 3/4 ಆಯಿತು, ಇದೂ 3/4 ಆಯಿತು. ಇದಾಗಲಿಲ್ಲ, ಇದು 1/2, ಇದು 2/4 ಆಯಿತು. ಸೊ ಇದು 1/4 ಆಯಿತು, ಇದು 3/4 ಆಯಿತು. 3/4ಕ್ಕಷ್ಟೇ ರೈಟ್ ಹಾಕಿದ್ದೀವಿ, ನೋಡ್ಕೊಳ್ಳಿ. ಇದು. ಓಕೆ ಫೈನ್. ನೆಕ್ಸ್ಟ್, ಮುಂದಿನ ಒಂದು ಬಿಟ್ಟ ಸ್ಥಳಗಳನ್ನು ತುಂಬಲು ಸೂಕ್ತ ಪದಗಳಿಗೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಶಾಂತಿ ಹ್ಯಾಸ್ ಕಲರ್ಡ್ ಹಾಫ್. ನೀವು ನೋಡ್ಬೋದು ಇಲ್ಲಿ 8 ಬರ್ಡ್ ಚಿತ್ರದಲ್ಲಿ 4ಕ್ಕೆ ಹಾಫ್ ನಂಬರ್ ಆಫ್ ದ ಬರ್ಡ್ಸ್. ಮಾಲತಿ ಹ್ಯಾಸ್ ಕಲರ್ಡ್, ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ, ಅವಳೊಳಗೆ 8ರಲ್ಲಿ 2 ಇದು ಮಾಡಿದ್ದಾಳೆ ಅಂತ ಅಂದರೆ ಇವಳು ಕ್ವಾರ್ಟರ್ ನಂಬರ್ ಆಫ್ ದ ಬರ್ಡ್ಸ್. ಓಕೆ ಫೈನ್. ಮುಂದಿನ ಆಕೃತಿಗಳನ್ನು ಸೂಚಿಸಿದ ಭಿನ್ನರಾಶಿಗಳಾಗಿ ತೋರಿಸಲು ಬಣ್ಣ ಹಚ್ಚಿ ಅಂತ ಕೊಟ್ಟಿದ್ದಾರೆ. ಸೊ ಅವರು ಕೊಟ್ಟಿಲ್ಲ ಆ್ಯಕ್ಚುಲಿ, ಫ್ರ್ಯಾಕ್ಷನ್ಸನ್ನು ಅಲ್ಲಿ ಇನ್ಸ್ಟ್ರಕ್ಟೆಡ್ ಅಂತ ಕೊಟ್ಟಿದ್ದಾರೆ, ಬಟ್ ಫ್ರ್ಯಾಕ್ಷನ್ಸ್ ಕೊಟ್ಟಿಲ್ಲ, ಮರೆತು ಬಿಟ್ಟಿದ್ದಾರೆ. ಸೊ ಹಾಗಾಗಿಬಿಟ್ಟು ನಾನೇ ಒಂದು ಫ್ರ್ಯಾಕ್ಷನ್ ಹಾಕಿದ್ದೀನಿ. 1/4 ಚಿತ್ರ ಹಾಕಿದ್ದೀನಿ, 2/4, 3/4, 4/4. ಫೈನ್. ನೆಕ್ಸ್ಟ್, ಇಲ್ಲಿ ಕ್ವಶನ್ ಕೇಳಿದ್ದಾರೆ. ನೀಡಿರುವ ಟೇಕ್ ಆಲ್ ದ ಕರೆಕ್ಟ್ ಬಾಕ್ಸ್ ಫ್ರಮ್ ದ ಗಿವನ್ 3 ಆಪ್ಷನ್ಸ್. ಸೊ ಯಾವ್ಯಾವ ಆಪ್ಷನ್ಸಲ್ಲಿ ಯಾವ್ದಾದ್ರು ಕರೆಕ್ಟ್ ಇದೆ ಅದಕ್ಕೆಲ್ಲ ಹಾಕ್ರಿ ಅಂತ. ಐ ಹ್ಯಾವ್ ಲೆಸ್ ದ್ಯಾನ್ ಡಬಲ್ ಆಫ್ ದ 3 ಮಾರ್ಬಲ್ಸ್. ನನ್ನ ಬಳಿ 3/2 ಕಡಿಮೆ ಗೋಲಿಗಳಿವೆ. 3/2 ಅಂತ ಅಂದರೆ ಅಲ್ಲಿ 6ಕ್ಕಿಂತ ಕಡಿಮೆ ಯಾವುದಿದೆ, 4 ಮತ್ತು 5. 6 ತೊಗೊಳಕ್ಕಿಲ್ಲ, 6ಕ್ಕಿಂತ ಕಡಿಮೆ ಇದೆಯಂತೆ, 4 ಮತ್ತು 5. ಸೊ ಮತ್ತೊಂದು ಸಲ ಹೇಳ್ತೀನಿ, ನನ್ನ ಬಳಿ 4/2 ಕಡಿಮೆ. 4/2 ಅಂತ ಅಂದರೆ ಎಷ್ಟು? 4 8, 4 4 8. 8ಕ್ಕಿಂತ ಕಡಿಮೆ ಎಲ್ಲಿದೆ? ಇಲ್ಲಿ 4 ಇದೆ, ಇಲ್ಲಿ 5 ಇದೆ, ಇಲ್ಲಿ 6 ಇದೆ, 3 ಇದೆ, 4 5 6, 3 ಇದೆ. ಫೈನ್. ನನ್ನ ಬಳಿ 8ರ ಅರ್ಧಕ್ಕಿಂತ ಹೆಚ್ಚು ಗೋಲಿಗಳಿವೆ. 8ರ ಅರ್ಧ ಅಂತ ಅಂದರೆ ಎಷ್ಟು? 4 ಅಲ್ವಾ. 4ಕ್ಕಿಂತ ಹೆಚ್ಚು ಗೋಲಿ ಇದ್ದಾವಂತೆ, 3 ಅಂತೂ ಕಡಿಮೆ ಆಗುತ್ತೆ, 6 ಮತ್ತು 8. ನನ್ನ ಹತ್ರ 10ರ ಅರ್ಧಕ್ಕಿಂತ ಹೆಚ್ಚು, 10ರ ಅರ್ಧ ಎಷ್ಟು? 5. 5ಕ್ಕಿಂತ ಹೆಚ್ಚು ಇದ್ದಾವಂತೆ, 5ಕ್ಕಿಂತ ಹೆಚ್ಚು ಅಂತಂದರೆ 6 8, 3 ಅಂತೂ ಬರಲ್ಲ. ಓಕೆ ಫೈನ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀವಿ. ನೀಡಿರುವ ಗ್ರಿಡ್ಗಳಲ್ಲಿ ಕಾಲು ಭಾಗ, ಅರ್ಧ ಭಾಗವನ್ನು ವಿಭಿನ್ನ ರೀತಿಯಲ್ಲಿ ತೋರಿಸಿ ಅಂತ ಕೊಟ್ಟಿದ್ದಾರೆ. ಇದು ಅರ್ಧ ಭಾಗ, ಇದು ಕಾಲು ಭಾಗ. ಓಕೆ ಫೈನ್. ಕಾಲು ಭಾಗ ಮತ್ತು ಅರ್ಧ ಭಾಗಗಳನ್ನು ವಿಭಿನ್ನ ರೀತಿಯಲ್ಲಿ ತೋರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿದೆ ಪಿಕ್ಚರ್ಸ್. ಫೈನ್. ನೆಕ್ಸ್ಟು ನಿಮ್ಮ ಥರ ನೀವು ಯಾವ್ದು ರೀತಿ ಆದರೂ ಸಹ ಅದನ್ನು ನೀವು ಯೂಸ್ ಮಾಡ್ಕೊಂಡು ಮಾಡಬಹುದು. ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 4, ಹಾಫ್, ಕ್ವಾರ್ಟರ್, 3 ಕ್ವಾರ್ಟರ್, ಮುಕ್ಕಾಲು ಭಾಗ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಒಂದು ಹಾಫ್. 8 ಹಾರ್ಟ್ಗಳಲ್ಲಿ 4 ಹಾರ್ಟನ್ನು, ಇಲ್ಲಿ 8 ಹಾರ್ಟಲ್ಲಿ ಅದರ ಕಾಲು ಭಾಗ ಅಂತ ಅಂದರೆ 2, ಇಲ್ಲಿ 8 ಹಾರ್ಟಲ್ಲಿ ಅದರ ಮುಕ್ಕಾಲು ಭಾಗ ಅಂತ ಅಂದರೆ 6 ಹಾರ್ಟ್. ಅದೇ ರೀತಿ ನೆಕ್ಸ್ಟು 4ಲ್ಲಿ ಹಾಫ್ ಅಂದರೆ 2, ಅದರ ಕಾಲು ಭಾಗ ಅಂದರೆ 1, ಮುಕ್ಕಾಲು ಭಾಗ ಅಂದರೆ 3. ಫೈನ್. ನೆಕ್ಸ್ಟು 12 ಸ್ಟಾರ್ಸ್ ಇದ್ದಾವೆ. ಇಲ್ಲಿ ನಾನು ಇಲ್ಲಿ ಬರೆದಿದ್ದೀನಿ. 12 ಸ್ಟಾರ್ಸಲ್ಲಿ 6 ಅಂದರೆ ಅರ್ಧ ಅಲ್ವಾ. ಸೊ ಅರ್ಧ ಇಲ್ಲಿ ನಾವು ಈ ರೀತಿಯಾಗಿ ಬರೆದ್ರೆ ನಾವು 1/2 ಬಂತು, ಹಾಫ್ ಬಂತು. ನೋಡಿದ್ರೆ 6 ಸ್ಟಾರ್ಸ್ಗಳಿಗೆ ಬಣ್ಣ ಹಚ್ಚಿ. ನೆಕ್ಸ್ಟ್ ಇಲ್ಲಿ 3 ಸ್ಟಾರ್ಸ್ಗಳಿಗೆ ಬಣ್ಣ ಹಚ್ಚಿ. ಫೈನ್. ಕಾಲು ಬಂತು ನೋಡ್ರಿ, ಹೇಗೆ ಬಂತು ಅಂತಂದರೆ 12 ಸ್ಟಾರ್ಸ್ಗಳಲ್ಲಿ 3ಕ್ಕೆ ಬಣ್ಣ ಹಚ್ಚಿದರೆ 3 1 3 4 12 ಕಾಲು ಭಾಗ ಬಂತು. ಓಕೆ, ನೆಕ್ಸ್ಟು 9 ಸ್ಟಾರ್ಸ್ಗಳಿಗೆ ಬಣ್ಣ ಹಚ್ಚಿದ್ರಿ, ಮುಕ್ಕಾಲು ಸಿಗತ್ತೆ. ಫೈನ್. ನೆಕ್ಸ್ಟು ಈ ಚಿತ್ರದಲ್ಲಿ ಸೊ 2 ಬಾಕ್ಸಸ್ಗಳಿಗೆ ಒಳಗಡೆ ಬಣ್ಣ ಹಚ್ಚಿ, ಇಲ್ಲಿ ಈ ರೀತಿಯಾಗಿ ಮಾಡಿ, ಇಲ್ಲಿ ಮುಕ್ಕಾಲು ಭಾಗ ಡೈರೆಕ್ಟ್ ಆಗಿದೆ. ಇಲ್ಲೂ ಅಷ್ಟೇ 4ನೇ 2, 4ನೇ 1, 4ನೇ 3. ಓಕೆ ಫೈನ್. ನೆಕ್ಸ್ಟ್ ಸುಂದರ ನಕ್ಷೆಗಳು, ಸ್ಮಾರ್ಟ್ ಚಾರ್ಟ್ಸ್. ಓಕೆ ಫೈನ್. ಓಕೆ, ಇಟ್ಸ್ ರಿಲೇಟೆಡ್ ಟು ದ
ಡಾಟಾ ಕಲೆಕ್ಷನ್ಸ್. ಓಕೆ, ದತ್ತಾಂಶ ಸಂಗ್ರಹಣೆಗೆ ರಿಲೇಟೆಡ್ ಆಗಿರುವಂಥ ಪಾಯಿಂಟನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಒಂದು ರೊಟ್ಟಿ ಅಂತ ಅಂದರೆ 5 ರೋಟಿ ಅಂತ, ಒಂದು ಚಿತ್ರ ಅಂದರೆ 5 ರೋಟಿ ಅಂತ. ಓಕೆ ಫೈನ್. ಹಾಗಾದರೆ ಹೌ ಮೆನಿ ರೋಟೀಸ್ ಡಿಡ್ ಹಿ ಸೆಲ್ ಆನ್ ಥರ್ಸ್ಡೇ ದಿನ. 5 ಅಂದರೆ 5, 10, 15, 20, 25, 30, 35, 40, 40 ರೋಟೀಸ್. ಯಾವ ದಿನದಂದು ಅತಿ ಕಡಿಮೆ ರೊಟ್ಟಿಗಳನ್ನು ಮಾರಿದ್ದಾನೆ. ಕಡಿಮೆ ಎಲ್ಲಿದೆ, ಇಲ್ಲೇ ಇದೆ, ವೆನ್ಸ್ಡೇ. ಯಾವ ದಿನದಂದು ಅವನು ಹೆಚ್ಚು ರೋಟಿಗಳನ್ನು ಮಾರಿದ್ದಾನೆ, ಟ್ಯೂಸ್ಡೇ. ಓಕೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಯಾವ ದಿನದಂದು 25 ರೋಟಿಗಳನ್ನು ಮಾರಿದ್ದಾನೆ, 5 ಎಲ್ಲಿದೆ ನೋಡಿ, ಮಂಡೇ. ನೆಕ್ಸ್ಟು ಸೋಮವಾರ ಮತ್ತು ಬುಧವಾರ ಮಾರಿದ ಒಟ್ಟು ರೋಟಿಗಳು ಎಷ್ಟು, ಆ್ಯಡ್ ಮಾಡಬೇಕು, 45 ರೋಟೀಸ್. ಸೋಮವಾರ ಮತ್ತು ಶುಕ್ರವಾರದಂದು ಹೆಚ್ಚು ರೊಟ್ಟಿಗಳನ್ನು ಮಾರಾಟ ಮಾಡಿಲ್ಲ ಐತೆ. ನೋ, ಹೆಚ್ಚು ರೊಟ್ಟಿ ಮಾರಾಟ ಮಾಡಿದ್ದು ಟ್ಯೂಸ್ಡೇ ದಿನ. ಓಕೆ ಫೈನ್. ಗುರುವಾರಕ್ಕಿಂತ ಶುಕ್ರವಾರ ಎಷ್ಟು ಕಡಿಮೆ ರೊಟ್ಟಿ ಮಾರಿದ್ದಾನೆ, 10 ರೊಟ್ಟಿ. ಏನು ಮಾಡಿದ್ದಾರೆ ಅಂತಂದರೆ ಗುರುವಾರ ದಿನ ನೋಡಿ ನೀವು 1, 2, 3, 4, 5, 6, 7, 8 ಅಂದರೆ 40. 8 ಇಲ್ಲೇ 40. ನೆಕ್ಸ್ಟು ಶುಕ್ರವಾರ ಎಷ್ಟಿದೆ, 1, 2, 3, 4, 5, 6. ಸೊ ಇನ್ನು 2 ರೋಟಿದು ಉಳಿತಲ್ವ, 2 ಅಂತ ಅಂದರೆ 10 ರೋಟೀಸ್. ಹೌ ಮೆನಿ ರೋಟೀಸ್ ಡಿಡ್ ಹಿ ಸೆಲ್ ಇನ್ ದ 5 ಡೇಸ್. ಕಂಪ್ಲೀಟ್ ಎಲ್ಲ ರೋಟೀಸ್ಗಳನ್ನು ಎಣಿಸಿ 32 ರೋಟೀಸ್ ಇದ್ದಾವೆ. 32 × 5 ಅಂತ ಅಂದರೆ ಒಂದು ರೋಟಿ ಅಂದರೆ 5 ಅಲ್ವಾ. ಸೊ 32 × 5 160 ಆಗುತ್ತೆ, 160. ದೆನ್ 5 ಫ್ರೆಂಡ್ಸ್ ರೆಕಾರ್ಡೆಡ್ ದ ನಂಬರ್ ಆಫ್ ದ ಕಾಯಿನ್ಸ್ ದೇ ಹ್ಯಾವ್ ಕಲೆಕ್ಟೆಡ್ ಸೋ ಫಾರ್. 5 ಜನ ಸ್ನೇಹಿತರು ನಾಣ್ಯಗಳನ್ನು ಸಂಗ್ರಹಿಸಿದಾರಂತೆ. ಅದರ ಬಗ್ಗೆ ದತ್ತಾಂಶ ಈ ರೀತಿಯಾಗಿದೆ. ಸೊ ನವೀನ್ ಒಂದು ಪಿಕ್ಟೋಗ್ರಾಫ್ ಚಿತ್ರಗ್ರಾಫ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ಕಾಯಿನ್ ಅಂತ ಅಂದರೆ 2 ಕಾಯಿನ್ ಅಂತ, ಒಂದು ಕಾಯಿನ್ ಪಿಕ್ಚರ್ ಅಂತ ಅಂದರೆ 2 ಅಂತ ಲೆಕ್ಕ. ಇಲ್ಲಿ 8 ಇದ್ದಿದ್ದಕ್ಕೆ 4 ಕೊಟ್ಟಿದ್ದಾರೆ, 14 ಇದ್ದಿದ್ದಕ್ಕೆ ನಾವು 7 ಕಾಯಿನನ್ನು ಬಿಡಿಸ್ಬೇಕು. 12 ಇದ್ದರೆ 6 ಕಾಯಿನ್, 16 ಇದ್ದರೆ 8, 10 ಇದ್ದರೆ 5. ಫೈನ್. ಯಾರು ಅತಿ ಹೆಚ್ಚು ನಾಣ್ಯಗಳನ್ನು ಸಂಗ್ರಹಿಸಿದ್ದಾರೆ, ಸೋಫಿಯಾ. ನೀವು ನೋಡಬಹುದು ಇಲ್ಲಿ 16. ಯಾರು ಅತಿ ಕಡಿಮೆ ನಾಣ್ಯಗಳನ್ನು ಸಂಗ್ರಹಿಸಿದ್ದಾರೆ, ನವೀನ್. ಮೆಲ್ವಿನ್ಗಿಂತಲೂ ರೇಷ್ಮಾ ಎಷ್ಟು ನಾಣ್ಯಗಳನ್ನು ಹೆಚ್ಚು ಸಂಗ್ರಹಿಸಿದ್ದಾಳೆ, 4 ಕಾಯಿನ್ಸ್. ನವೀನ್ ಮತ್ತು ಅಹಮದ್ ಇಬ್ಬರು ಸೇರಿ ಎಷ್ಟು ನಾಣ್ಯಗಳನ್ನು ಸಂಗ್ರಹಿಸಿದ್ದಾರೆ, 20 ನಾಣ್ಯಗಳು, 20 ಕಾಯಿನ್ಸ್. ಹೌ ಮೆನಿ ಕಾಯಿನ್ಸ್ ಆರ್ ಕಲೆಕ್ಟೆಡ್ ಆಲ್ ಟುಗೆದರ್. ಎಲ್ಲ ಕಾಯಿನ್ಗಳು ಸೇರಿ ಎಷ್ಟಾಗುತ್ತೆ ಅಂತ ಅಂದರೆ ವಿ ಹ್ಯಾವ್ ಟು ಆ್ಯಡ್ ಆಲ್ ದಿಸ್ ಕಾಯಿನ್ಸ್, 60 ಕಾಯಿನ್ಸ್. ಓಕೆ ಫೈನ್. ನೆಕ್ಸ್ಟ್ ಅಭ್ಯಾಸ ಹಾಳೆ ವಿನ್ಯಾಸಗಳು ಇದೆ. ಇಲ್ಲಿ ವಿನ್ಯಾಸಗಳು ಪ್ಯಾಟರ್ನ್ಸಿಗೆ ರಿಲೇಟೆಡ್ ಆಗಿ ನೆಕ್ಸ್ಟ್ ಯಾವುದು ಬರುತ್ತೆ. ಸೊ 1, 2, 3 ಇತ್ತು. ನಿಂಬೆಹಣ್ಣು, ಆ್ಯಪಲ್ಲು, ಇದು ಸ್ಟ್ರಾಬೆರಿನ, ಪೈನಾಪಲ್ ಗೊತ್ತಾಗ್ತಿಲ್ಲ, ಸ್ಟ್ರಾಬೆರಿ ಮೇ ಬಿ. ನೆಕ್ಸ್ಟ್ ಇದು ನಿಂಬೆಹಣ್ಣು. ಓಕೆ, ಈ ರೀತಿಯಾಗಿ ಪ್ಯಾಟರ್ನ್ ಬಂದಿದೆ. ನೀವು ನೋಡಿಕೊಂಡು ಅದಕ್ಕೆ ಟಿಕ್ ಮಾಡಿಕೊಂಡು ಹೋಗ್ಬೋದು. ನೆಕ್ಸ್ಟು ಬರೋಣ. ಇಲ್ಲಿ ಮುಂದುವರೆದ ಚಿತ್ರವನ್ನು ಬಿಡಿಸಿ. ಈ ರೀತಿಯಾಗಿ ಇಲ್ಲಿ 2 ಎಲೆ ಇದೆ, 3 ಎಲೆ ಇದೆ, 2 ಎಲೆ 3 ಎಲೆ, 2 ಎಲೆ 3, 2 ಎಲೆ 3. ಸಾರಿ. ಓಕೆ ಫೈನ್. ನೆಕ್ಸ್ಟ್ ಮುಂದಿನ ಆಕಾರವನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಾದಮೇಲೆ ಒಂದು ಇಲ್ಲಿ ಬಿಡಿಸ್ರಿ, ಒಂದು ಚೌಕ ಇಲ್ಲಿ ಬಿಡಿಸ್ರಿ ಸಾಕು. ನೆಕ್ಸ್ಟ್ ಕಲರ್ ದ ಸ್ಯಾರಿ ಬಾರ್ಡರ್. ಸೊ ಅದನ್ನು ನೋಡ್ಕೊಂಡು ಕಂಟಿನ್ಯೂ ಮಾಡೋಕ್ಕೆ ಹೇಳಿ. ಗೋಡೆಯ ಬಣ್ಣದ ವಿನ್ಯಾಸ ಅದನ್ನು ನೋಡ್ಕೊಂಡು ಮಾಡೋಕ್ಕೆ ಹೇಳಿ. ಸಂಖ್ಯಾ ಮಾದರಿ 10, 12, 14 ಬರುತ್ತೆ. ಓಕೆ, ಸರ್ಕಲ್ ದ ರಿಪೀಟಿಂಗ್ ಪ್ಯಾಟರ್ನ್ ಯಾವುದು ಬರುತ್ತೆ ಅಂತ ಹೇಳಿಬಿಟ್ಟು ಕೇಳಿದ್ದಾರೆ. ಆ್ಯಪಲ್ಲು. ಸೊ ಐ ಡೋಂಟ್ ನೋ ವಾಟ್ ಈಸ್ ದಿಸ್, ಇಟ್ಸ್ ನಾಟ್ ಕ್ಲಿಯರ್ಲಿ ವಿಸಿಬಲ್. ಓಕೆ ಫೈನ್. ಯಾವುದೋ ಒಂದು ಫ್ರೂಟ್ ಇದೆ ಅನಿಸುತ್ತೆ. ಓಕೆ ಫೈನ್. ಆ್ಯಪಲ್ ಆದಮೇಲೆ ಇದೊಂದು ಯಾವುದೋ ಫ್ರೂಟ್ ಇದೆ. ನೆಕ್ಸ್ಟ್ ಮತ್ತೆ ಆ್ಯಪಲ್, ಮತ್ತೆ ಅದೇ ಫ್ರೂಟು, ಮತ್ತು ಇಲ್ಲಿ ಬರೋದು ಯಾವುದು ಆ್ಯಪಲ್. ಓಕೆ ಫೈನ್. ಸೊ ವಿಚ್ ಪ್ಯಾಟರ್ನ್ ರಿಪೀಟ್ಸ್, ಆ್ಯಪಲ್ ಪಿಕ್ಚರ್. ಓಕೆ, ನೆಕ್ಸ್ಟ್ ಡ್ರಾ ಯುವರ್ ಓನ್ ಪ್ಯಾಟರ್ನ್. ನಮ್ಮದೇ ಒಂದು ಪ್ಯಾಟರ್ನನ್ನು ಮಾಡಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಫೈನ್. ನೆಕ್ಸ್ಟ್ ಕ್ಯಾಬುಲರಿಗೆ ರಿಲೇಟೆಡ್ ಆಗಿರುವಂಥ. ಅದಾದಮೇಲೆ ನೆಕ್ಸ್ಟು ಗಣಿತ ಪದ ಸಂಪದ ಡಿಕ್ಷನರಿ ಅಂತ ಕೊಟ್ಟಿದ್ದಾರೆ. ಈ ಪಿಕ್ಚರ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಮ್ಯಾಚ್ ಮಾಡಬೇಕಂತೆ. ಡಾಟಾ ಹ್ಯಾಂಡ್ಲಿಂಗ್, ಇದು ಮೆಷರ್ಮೆಂಟು, ವೇಟು, ಇದು ಶೇಪಲ್ಲಿ, ಓಕೆ, ಆಕಾರಗಳು ಸಮಮಿತಿಯಲ್ಲಿ. ನೆಕ್ಸ್ಟ್ ಇದು ಮನಿಗೆ ರಿಲೇಟೆಡ್ ಆಗಿ, ಇದು ಮಲ್ಟಿಪ್ಲಿಕೇಶನ್, ಇದು ಮೆಷರ್ಮೆಂಟ್, ಲೆಂತ್ ಮೆಷರ್ಮೆಂಟ್, ಇದು ಗ್ರಾಫು, ಇದು ಅಡಿಷನ್, ಇದು ಫ್ರ್ಯಾಕ್ಷನ್, ಇದು ಡಿವಿಷನ್. ಓಕೆ, ಇದು ಚಿತ್ರ ಕೇಳಿದ್ದಾರೆ, ಟ್ರ್ಯಾಂಗಲ್ಲು, ಇದು 3 × 2 ಅಂತ ಕೇಳಿದ್ದಾರೆ. ಕೌಂಟ್ ಜಂಪ್ಸ್ ಕೌಂಟ್ ಕೇಳಿದ್ದಾರೆ, 3 ಜಂಪ್ಸ್. ಆ್ಯಂಡ್ ವಿಚ್ ಈಸ್ ಮೋರ್, ಯಾವುದು ಹೆಚ್ಚು, 1 ಲೀಟರ್ ಹೆಚ್ಚು. 5 × 4 = 20. ದೆನ್ ಅಡಿಷನ್ ಮೀನ್ಸ್ ಜಾಯ್ನಿಂಗ್ ನಂಬರ್ಸ್. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. ಎ ರೂಲರ್ ಈಸ್ ಯೂಸ್ ಟು ಮೆಷರ್ ಲೆಂತ್. ನೆಕ್ಸ್ಟು ಸರ್ಕಲ್ ಹ್ಯಾಸ್ ನೋ ಕಾರ್ನರ್ಸ್, ಇಲ್ಲ. ನೆಕ್ಸ್ಟು ಡ್ರಾ ಎ ಪಿಕ್ಚರ್ ಫಾರ್ ಎನಿ 1 ಮ್ಯಾಥ್ ವರ್ಡ್. ಯಾವುದೇ ಒಂದು ಗಣಿತ ಪದಕ್ಕೆ ಚಿತ್ರವನ್ನು ಬಿಡಿಸಿ ಅಂತ ಅಂದರೆ ಇಲ್ಲಿ ಫ್ರ್ಯಾಕ್ಷನಿಗೆ ಚಿತ್ರ ನೀವು ಇಲ್ಲಿ ಬಿಡಿಸಿ, ಫ್ರ್ಯಾಕ್ಷನ್ ಅಂತ ಹೇಳ್ಬಿಟ್ಟು ಆ ಪದ ಬರೆದ್ರೆ ಆಯಿತು. ಐ ಹೋಪ್ ಇಲ್ಲಿಗೆ ನಮ್ಮ ಒಂದು ಎಲ್ಲ ವರ್ಕ್ಶೀಟ್ಗಳು ಮುಗಿಯುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ತುಂಬ ಧನ್ಯವಾದಗಳು.